ಸಮಾಜದಲ್ಲಿ ಬದಲಾವಣೆ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ಶಬಾಷ್, ಓಪನಿಂಗು ಸೂಪರ್. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂತ ವ್ಯಕ್ತಿಯನ್ನು ನಾವು ಹೇಗ್ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ಯಾರೆತ್ತ ಮಕ್ಕಳಪ್ಪ ನೀವೆಲ್ಲ? ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಅನುಭವಿಸಿ. ಈಗ ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ಅದೇ ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಕ್ವಶನ್ ಕೇಳಬಾರ್ದು. ಆವಾಗ್ಲೇ ಹೇಳ್ದೆ, ನನ್ನ ಮಾತು ಕೇಳಿದ್ರ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಮುಗಿದೋಯ್ತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮ್ಮಂತ ಯಂಗ್ಸ್ಟರ್ಸ್ ನೀವೇ ಒಂದು 50 ಜನ ಸೇರ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡಕ್ ಸಾಧ್ಯ ಇಲ್ವಾ? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ ಹೇಳಿ. ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನ್ ಹೇಳಿ, ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ. ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ನನಗಂತೂ ಈ ಜೀವನ